ಚನ್ನಗಿರಿ ತಾಲೂಕು ನೆಲ್ಲೂರು ಗ್ರಾಮದಲ್ಲಿ ಹಜರತ್ ರಹೀಮುಲ್ಲಾ ಶಾಖಾದ್ರಿರವರ ಗಂಧ ಮತ್ತು ಉರುಸನ್ನ ಅದ್ದೂರಿಯಾಗಿ ಆಚರಿಸಲಾಯಿತು. ಹಜರತ್ ರಹೀಮುಲ್ಲಾ ಶಾಖಾದ್ರಿರವರ ದರ್ಗಾದಿಂದ ಜುಲೂಸ್ ಪ್ರಾರಂಭವಾಗಿ ಗಂಧವನ್ನ ಇರ್ಫಾನ್ ರವರ ಮನೆಯಿಂದ ಈದ್ಗಾ ಸರ್ಕಲ್ ಮುಖ್ಯ ರಸ್ತೆ ಮಾರ್ಗವಾಗಿ ಶ್ರೀ ಪಂಚಾಕ್ಷರಿ ದೇವಸ್ಥಾನದಲ್ಲಿ ಗಂಧವನ್ನ ಹಿಂದಿನ ಸಂಪ್ರದಾಯದಂತೆ ಇಂದು ಗಂಧವನ್ನ ಮತ್ತೆ ಹಜರತ್ ರಹೀಮುಲ್ಲಾ ಶಾಖಾದ್ರಿ ದರ್ಗಾ ಮುಕ್ತಾಯಗೊಳಿಸಿತು. ಉರುಸ್ಗೆ ಬಂದಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಯಿತು. ದಾವಣಗೆರೆಯ ಲೋಕಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿಯಾಗಿರುವ ವಿನಯ್ ಕುಮಾರ್ ಗಂಧ ಮತ್ತು ಉರುಸ್ನಲ್ಲಿ ಭಾಗಿಯಾಗಿದ್ದರು. ಇನ್ನು ಇದೇ ವೇಳೆ ಉರುಸ್ ಮಿಲಾದ್ ಅಧ್ಯಕ್ಷರಾದ ಕಾರ್ಪೆಂಟರ್ ಅಹಮದ್ ಶರೀಫ್, ಪ್ರಧಾನ ಕಾರ್ಯದರ್ಶಿ ಇಂಜಿನಿಯರ್ ರೆಹಮತುಲ್ಲಾ, ಉಪಾಧ್ಯಕ್ಷರಾಗಿ ಮಹಮ್ಮದ್ ಸಕ್ಲೇನ್, ಖಜಾಂಚಿ ನಾಯಿಮುಲ್ಲಾ ಖಾನ್ ಮತ್ತು ಗುಲಾಮ ರಸೂಲ್, ಜಾಮಿಯಾ ಮಸೀದಿ ಕಮಿಟಿಯ ಅಧ್ಯಕ್ಷರಾದಂತಹ ಫೈಜಾಮದ್, ಖಾಜಿ ಅಬ್ದುಲ್ ಖುದ್ದೂಸ್, ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಬೇಗ್, ವಾಸಿಂ ಮಹಮ್ಮದ್, ಸಮೀವುಲ್ಲಾ ಬೇಗ, ಗ್ರಾಮ ಪಂಚಾಯಿತಿ ಸದಸ್ಯರು, ಅಬ್ದುಲ್ ಜಬ್ಬರ್ ಕಾಂಟ್ರಾಕ್ಟರ್, ಸಾರಥಿ ಅಬ್ದುಲ್ ಸಮದ್, ಅಜ್ಜೀರ್ ಕಮಿಟಿಯ ಸದಸ್ಯರು, ನದೀಂ, ನೂರುಲ್ಲಾ, ಚಮನ್ ಶರೀಫ್, ಮುಜಾವರ್ ಮತ್ತು ಊರಿನ ಎಲ್ಲಾ ಮುಖಂಡರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. وهم مقمحون وجه سيدنا شفيعنا نبينا بولا مولانا محمد بارك मौसम नहीं आज नहीं समाज की मौसम देखो कहा मुबारक सल्लल्लाहु अलैका या रसूल ಅಸ್ಸಲಾಮು ಅಲೈಕುಂ. ನಲ್ಲೂರಲ್ಲಿ ಹಜರತ್ ರಹೀಮುಲ್ಲಾ ಶಾಖಾದ್ರಿ ಮೊದಲನೇ ಸಂದ ನಡೀತಾ ಇದೆ. ಅದು ನಮ್ಮ ನಾಡಿನ ಸುಭೀಕ್ಷೆಗಾಗಿ, ಅದರಲ್ಲೂ ಚನ್ನಗಿರಿ ಈ ವರ್ಷ ಬರಗಾಲದಿಂದ ತತ್ತರಿಸಿದೆ. ಎಲ್ಲೂ ನೀರಿಲ್ಲ, ಅಭಿವೃದ್ಧಿ ಕೂಡ ಕುಂಠಿತ ಆಗಿದೆ. ಹಾಗಾಗಿ ಎಲ್ಲರಿಗೂ ಅಭಿವೃದ್ಧಿ ಸಿಗಲಿ, ಎಲ್ಲರಿಗೂ ಐಶ್ವರ್ಯ ಸಿಗಲಿ, ಸಮೃದ್ಧಿ ಸಿಗಲಿ ಅನ್ನೋದು ಈ ಒಂದು ಏನು ನಲ್ಲೂರಿನಲ್ಲಿ ಇವತ್ತು ಉರುಸ್ ನಡೀತಾ ಇದೆ. ಅದರಲ್ಲಿ ನಾನು ಕೂಡ ಸಂತೋಷದಿಂದ ಪಾಲ್ಗೊಂಡಿದ್ದೀನಿ, ತುಂಬ ಅಭಿಮಾನದಿಂದ ಪಾಲ್ಗೊಂಡಿದ್ದೀನಿ. ಇದು ಮೊದಲನೇ ಬಾರಿ ಯಾವುದೇ ಸಮಾರಂಭ ಇರ್ಬೋದು, ನಾಡಿನ ಯಾವುದೇ ಮೂಲೆಯಲ್ಲಿ ಇರ್ಬೋದು, ದಾವಣಗೆರೆ ಜಿಲ್ಲೆ ಯಾವುದೇ ಮೂಲೆಯಲ್ಲಿ ಇರ್ಬೋದು, ನಾನು ಮುಂಚೆಯಿಂದಲೂ ಪಾಲ್ಗೊಂಡಿದ್ದೀನಿ. ಇವತ್ತು ಈ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ, ನಮ್ಮೆಲ್ಲರ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇರಲಿ ಅಂತ ಕೇಳ್ಕೊಂತ. बड़ी खुशी और शादमानी का दिन है आज, क्योंकि इस गांव के मशहूर मारूफ औली अल्लाह हज़रत रहीमुल्लाह शाखाद्री का उर्स और संकल मनाया जा रहा है. इसके लिए हर एक तबके के यहाँ पर जमकर इत्तेफाक के साथ जुलूस लेकर जा रहे हैं. इसकी रवानगी दरगाह हज़रत रहीमुल्लाह शाखाद्री से होगी और ईदगाह सर्कल तक जाकर पहुँच कर वहाँ से रिटर्न फिर क्या है वापस बेटे क्या है आएंगे, बेटे से क्या है आकर वहाँ से दरगाह शरीफ को आकर खत्म करेंगे. इसलिए आप तमाम से गुजारिश करते हैं कि इस जुलूस में, इस उर्स में, इस संगल के और उर्स में शामिल होकर इसको कामयाब बनाए और स्वाब जारी. ನಮ್ಮ ಹಿಂದೆ ನಮ್ಮ ತಂದೆಯರು ಮಾಡ್ತಿದ್ದೀರಿ ಪಂಚಾಕ್ಷೇಶ್ವರ ಅರ್ಚಕರು ನಾವು. ಈಗ ನಾವು 40-45 ವರ್ಷದಿಂದ ನಾವೀಗ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಯಾವೊಂದು ಗಲಾಟೆ ಏನಿಲ್ಲ. ಅವರು ಸರಳವಾಗಿ ಬರ್ತಾರೆ, ನಾವು ಸರಳವಾಗೆಲ್ಲ ಕೊಟ್ಟು ಕಳಿಸಿ ಮತ್ತೆ ಅವ್ರ ಗಂಧ ತಗೊಂಡು ದರ್ಗಕ್ಕೆ ಹೋಗ್ತಾರೆ. ಮತ್ತು ನೀವು ಏನೇನು ಮಾಡಿ ಕಳಿಸ್ತೀರ ಪೂಜೆಗೆ? ನಾವು ಇಲ್ಲಿ ಮಂಗಳಾರತಿ ಮಾಡ್ತೀವಿ, ಕಾಯಿ ಹಣ್ಣು ಒತ್ತಿಗೆ ಮಾಡ್ತೀವಿ, ಮಂಗಳಾರ ಎಡೆ ನೈವೇದ್ಯ ಮಾಡ್ತೀವಿ, ಹೂವಿನ ಹಾರ ತರ್ತೀವಿ, ಎಲ್ಲ ಹಾಕ್ತೀವಿ. ಸ್ವಾಮಿಗೆ ಹಾಕಿ ಪೂಜೆ ಮಾಡಿ ಮಂಗಳಾರತಿ ಅದನ್ನೆಲ್ಲ ಮಾಡಿ ಗಂಧ ಕೊಟ್ಟು ಕಳಿಸ್ತೀವಿ. ಸುಮಾರು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾರೆ? ಅವ್ರಿಗೆ ನನಗೆ ಗೊತ್ತಿದ್ದಂಗೆ ಈಗ 40-50 ವರ್ಷದಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನ ಮುಂಚೆ ನಮ್ಮ ತಂದೆ ಮಾಡೋದು ನಮ್ಗೆ ಗೊತ್ತಿಲ್ಲ. ನಮಗೆ ಗೊತ್ತಿದ್ದಂಗೆ ಒಂದು 50 ವರ್ಷದಿಂದ ನಾವು ಇದನ್ನ ಕಾರ್ಯಕ್ರಮ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕುದುರೆನೂ ಬರುತ್ತೆ ಇಲ್ಲಿ? ಹಾಂ, ಕುದುರೆನೂ ಬರ್ತೀವಿ.
ಪೂಜೆ ಮುಂಚೆ ಪಕ್ಕೀರು ಬರ್ತಿದ್ರು, ಅಲ್ಲಿಗೆ ಬರ್ತಂತ ಬರೋಲ್ಲ, ಅವರೆಲ್ಲ ಬರೋರು. ಈಗ ಸನ್ನಿಹಿತ ಬಂದು ಹೋಗ್ತಾರೆ. हर साल हजरत रहीमुल्लाह शाह खाजी का उर्स हर साल मनाया जाता है। हिंदू, मुस्लिम और ईसाई सब धर्मों के लोगों को एक साथ मिलकर एकजुट होकर हमेशा के लिए हर साल हम उर्स मनाया जाता है। कल का दिन संदल हुआ है, आज उर्स का दिन है। पूरे गांव वालों को आज एक खुशी का माहौल बना हुआ है। पूरे गांव के नौजवानों और बुजुर्गों और पूरे गांव के जिम्मेदार हजरात पूरे आए हुए हैं। अब जुलूस जाने की तैयारी पूरी हो चुकी है। हजरत रहीमुल्लाह शाह खाजी का संदल और उर्स मनाया जाएगा और साथ साथ और बस स्टैंड से लेकर ईदगाह सर्कल से और रिटर्न आकर इधर पैटे विधि जो बोल के है उधर से बाजार गली तक पहुंचकर और मकान को दोबारा संदल लाया जाएगा। उस तरह से उर्स मनाया जा रहा है। इसलिए वो सारे हजरत नौजवान और रात में और हजरत का बयान भी होगा और खाने पीने का भी इंतजाम है। सारे नौजवान और हजरत और बुजुर्गों पूरे साथ मिलकर उर्स को साथ देकर उर्स अच्छे तरह से